ಕಲ್ಯಾಣಿ ಹೇಳಿ ಅತ್ತೆ. ಇನ್ನೂ ಒಂಚೂರು ಮೈಯೆಲ್ಲ ಬೆಚ್ಚಗಿದ್ದಂಗೈತೆ. ಇಲ್ಲ ಅತ್ತೆ, ಸ್ವಲ್ಪ ತಲೆನೋವಿದೆ ಅಷ್ಟೇ, ಅದಕ್ಕೆ ಸ್ವಲ್ಪ ಬಿಸಿ ಇದೆ ಮೈ. ಬೇಡ ಬೇಡ, ನೋಡಿ ಇವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋನಿ. ಅಯ್ಯೋ ಅತ್ತೆ ಪರವಾಗಿಲ್ಲ ಬಿಡತ್ತೆ, ಹಂಗೇನಾದರೂ ಜ್ವರ ಏನಾದರೂ ಬಂದರೆ ಹೇಳ್ತೀನಿ ಅವಾಗ ಹೋಗೋಣ. ಯಾಕಮ್ಮ ಕಲ್ಯಾಣಿ ಹಿಂಗೆ ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನೋಡು ಈ ಮನೆ ಏನು ಬೇರೆದಲ್ಲ ಕಣೆ. ನಿಮ್ಮ ಅಮ್ಮ ಇದ್ದಿದ್ದ ಮನೆಯೇ ಇದು, ಅರ್ಥ ಆಯ್ತಾ? ಏನಾದರೂ ಹೇಳ್ಬೇಕು ಅಂತ ಅನ್ಸಿರಿ ನಿಮ್ಮ ಅಮ್ಮನ ಹತ್ರ ಹೆಂಗೆ ಹೇಳ್ಕೊಂತೀನಿ ಅಂತಾಗ ಹಂಗೆ ಹೇಳ್ಕ. ನಮ್ಮ ಅತ್ತೆ ಏನು ಅನ್ಕೊಂತಾರೋ ಅಂತೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಅತ್ತೆ ಹಂಗೆಲ್ಲ ಏನಿಲ್ಲ, ಆರಾಮಾಗಿರಿ. ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡ್ಕ. ನಾನೇನು ನಿನ್ಗೆ ಇದೇ ಮಾಡು ಅದೇ ಮಾಡು, ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಏನು ನಿನಗೇನು ನಾನು ಆರ್ಡ್ರ್ ಮಾಡಲ್ಲ. ನಿನ್ನ ಕೈಲಾದಷ್ಟು ಮಾಡ್ಕ. ಅಡುಗೆ ಒಂದು ಮಾಡಮ್ಮ ನೀನು, ಅಷ್ಟೇ, ಇನ್ನೇನು ಬೇಡ. ಹಾಗೆಲ್ಲ ಏನು ತಿಳ್ಕೊಬೇಡಿ ಅತ್ತೆ, ಎಲ್ಲ ಕೆಲಸನೂ ಮಾಡ್ತೀನಿ. ನೀನು ಮಾಡ್ತೀಯಮ್ಮ, ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಗಾಸಿ ಮಾಡ್ಕೋಬೇಡ ಅಂತ ಹೇಳ್ತಿರೋದು ಅಷ್ಟೇ. ಸರಿ ಅತ್ತೆ. ಆಮೇಲೆ ಸೂರ್ಯ ಹೇಳಿನೇನು ನಾಳೆ ಕಾರ್ ತಗೊಬತ್ತವ್ರು ಕಣಮ್ಮ. ಹೌದಾ, ಗೊತ್ತಿರಲಿಲ್ಲ ಅತ್ತೆ, ಮೊನ್ನೆ ಹೇಳಿದಷ್ಟೇ. ನಾಳೆನೇ ತರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನಾಳೆನೇ ತಗೊಬತ್ತವ್ರೆ. ಇಲ್ಲಿ ನಮ್ಮೂರ ಪಕ್ಕನೇ ಒಂದು ದೇವಸ್ಥಾನ ಐತೆ, ಗಣೇಶನ ಗುಡಿ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ರಿ ಇಬ್ಬರು ಗಂಡ ಹೆಂಡ್ತಿ. ಸರಿ ಅತ್ತೆ ಆಯಿತು. ಆಮೇಲೆ ಅಡುಗೆ ಸಾಮಾನುಗಳೆಲ್ಲ ನೋಡ್ಕೊಂಡ ಅಕ್ಕಿ ಹಸಿಟ್ಟಲ್ಲಿ ಇಲ್ಲಿ ಕೆಳಗಡೆ ಇಕ್ಕಿದ್ದೀನಿ ಕಣಮ್ಮ. ಇನ್ಮೇಲೆ ಅಡುಗೆ ಮನೆ ಜವಾಬ್ದಾರಿ ಎಲ್ಲ ನಿಂದೇನೆ. ನಿನ್ಗೇನು ಬೇಕು ಎಲ್ಲ ತರಿಸ್ಕೊಂಬಿಡು. ಇಲ್ಲ ನಿಮ್ಮ ಮಾವಂಗೆ ಹೇಳಿರು ಆಯಿತು, ಇಲ್ಲ ಬರೆದ್ಬಿಟ್ಟು ನಿನ್ನ ಗಂಡನ ಕೈಲಿ ಕೊಟ್ಟರೆ ಆಯಿತು, ತಗೊಂಬಂದು ಹಾಕ್ತಾರೆ. ಇಷ್ಟು ದಿವಸ ನಾನು ನನ್ನ ಕೈಲಾದಂಗೆ ಉಪ್ಪ ಸೊಪ್ಪು ಹೆಸರ ಬೊಸಾರೆ ಏನೋ ಮಾಡ್ಕೊಂಡು ಹೆಂಗೆ ಕತೆ ಆಗ್ತಿದ್ವಿ. ಅವನು ಹೆಚ್ಚಾಗಿ ಮನೆಗೆ ತಿಂತಿರಲಿಲ್ಲ, ರಾತ್ರಿ ಹೊತ್ತು ಬಂದು ಉಣ್ಬೋನು ಅಷ್ಟೇ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಲ್ಲೇ ಕ್ಯಾಂಟೀನಾಗ ತಿನ್ಕೊಂತೀನಿ ಅಂದ್ಬಿಟ್ಟು ಅಲ್ಲೇ ತಿನ್ಕೊಳಕ್ಕೆ ಹೋಗ್ಬಿಡೋನು. ಓದೋವಾಗಲೂ ಅಷ್ಟೇ, ಹೆಚ್ಚಾಗಿ ಅವ್ನು ಮನೆಗೆ ತಿಂತಿರ್ಲಿಲ್ಲ, ಆಚೆ ಕಡೆನೇ ತಿನ್ಕೊಂಬನು. ಇವಾಗ ನೀನು ಬಂದಿದೆಯಲ್ಲ, ಏನು ಬೇಕು ಏನು ಕೇಳ್ತಾನೆ ಎಲ್ಲ ಮಾಡಿಕೊಡು ಮನೆಗೇನೆ. ಏನೇನು ತಿಂತಾನೆ ಏನೇನು ಬೇಕು ಎಲ್ಲ ತರಿಸ್ಕೊಂಬಿಡು ನೀನೇನೆ. ಎಲ್ಲ ಕಲ್ತ್ಕೊಂಡು ನಿಧಾನಕ್ಕೆ ಮನೆಗೆ ಮಾಡ್ಕೊಂಡು ಕೊಡು. ನೀನು ತಿನ್ನು, ಅವನಿಗೂ ಕೊಡು ನಮಗೂ ಕೊಡು ಮಾಡಿಬಿಟ್ಟು. ಸರಿ ಅತ್ತೆ ಆಯಿತು. ಆಮೇಲೆ ಇವತ್ತು ಸಾಯಂಕಾಲಕ್ಕೆ ಬಾಳೆಕಾಯಿ ತರಿಸ್ತೀನಿ ಒಂದು 4 ಹೊಲ್ತಾಗಿಂದ. ಚೆನ್ನಾಗಿ ಬಂದವಂತೆ. ಚಂದಕ್ಕೆ ಬಜ್ಜಿ ಹಾಕ್ಬಿಡಮ್ಮ, ಬಾಳೆಕಾಯಿ ಬಜ್ಜಿ ತಿಂಬಂಗಾಗೈತೆ. ಸಾಯಂಕಾಲಕ್ಕೆ ಮಾಡು, ಅವನು ತಿಂತಾನೆ. ಬಂದಾಗ ಒಂದೆರಡು ಬಿಸಿ ಹಾಕ್ಕೊಡಿವಂತೆ, ನಮಗೆ ಸಾಯಂಕಾಲಕ್ಕೆ ಹಾಕುತ್ತೀನಿ ನಾನು. ಸರಿ ಅತ್ತೆ ಆಯಿತು. ಬರ್ಲೇನಮ್ಮ? ಸರಿ ಕಣಪ್ಪ, ಹುಷಾರಾಗಿ ಹೋಗು. ಆಮೇಲೆ ಹೊತ್ತು ಮುಂಚೆಗೆ ಬಾ ಮನೆಗೆ. ಬೇಗ ಬರಬೇಕಾ? ಕೆಲಸ ಬೇಗ ಮುಗಿದ್ರೆ ಬೇಗ ಬರ್ತೀನಿ. ಹಂಗಲ್ಲ ಕಣ, ಸಾಯಂಕಾಲಕ್ಕೆ ಬಜ್ಜಿ ಹಾಕೋಣ ಅಂತ. ಬಾಳೆಕಾಯಿ ಬಜ್ಜಿ ಹಾಕ್ಕೊಡ್ತಾಳೆ ನೀನು ಎಂಟ್ರೇನೆ. ಬಿರಿನ್ ಬಾ ಮನೆಗೆ. ಹೂನಮ್ಮ, ನೀನು ಬಜ್ಜಿ ಹಾಕ್ಸ್ತೀಯ ಅಂತ ನಾನು ಕೆಲಸ ಬಿಟ್ಬಿಟ್ಟು ಬೇಗ ಬರಬೇಕು ಅಲ್ವಾ? ಹಂಗಲ್ಲ ಕಣ, ಮೊದಲನೇಕಿತ ನೀನು ಎಂಟ್ರು ಬಜ್ಜಿ ಮಾಡ್ತಾವಳೆ, ಜೊತೆಗೆ ಸೇರ್ಕೊಂಡು ಮಾಡಿವಂತೆ ಬಾ ನೀನು. ರುಚಿ ಹೆಂಗಿರ್ತತೆ ಹೇಳು? ಅದೆಲ್ಲ ಏನು ಬೇಡ, ನೀವೇ ಮಾಡಿಸ್ಕೊತೀನಿ ಅಮ್ಮ. ಏಯ್ ಅದ್ಯಾಕೆ ಹಂಗೆ ಮಾತಾಡ್ತೀಯ? ಹುಡುಗಿ ಬೇಜಾರು ಮಾಡ್ಕೊಂಬಲ್ವಾ? ಸುಮ್ಕೆ ಬಿರಿನ್ ಬಾಯಿ ಹೇಳು, ಬಾಯಿ ಮುಚ್ಕೊಂಡು. ಅಲ್ಲಮ್ಮ, ಬಜ್ಜಿ ಮಾಡ್ತಾರೆ ಅಂತ ನನ್ನ ಡ್ಯೂಟಿಯಿಂದ ಏನಮ್ಮ ಏನು ಮಾತಾಡ್ತೀಯಮ್ಮ ನೀನು? ಹೋಗ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ. ತಿನ್ನೋದಕ್ಕೂ ಅದೃಷ್ಟ ಬೇಕಲ್ವಾ? ಓ, ಬಜ್ಜಿ ತಿನ್ನೋಕೆ ಅದೃಷ್ಟ ಬೇಕಾ? ಹೌದು ಮತ್ತೆ. ಸರಿ ಕಣ, ನೀನು ಬಂದರೆ ಬಾ, ಬಿಟ್ಟರೆ ಬಿಡು. ನೋಡಿ ಇವತ್ತು ಒಂದು ದಿವಸ ನೋಡ್ತೀನಿ, ಕಲ್ಯಾಣಿಗೆ ಏನೋ ಹುಷಾರಾಗಲಿಲ್ಲ ಅಂತಂದರೆ ನಾಳೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಆಸ್ಪತ್ರೆಗೂ ಕರ್ಕೊಂಡೋಗಿ ತೋರಿಸ್ಕೊಂಬರ್ಬೇಕು, ಗೊತ್ತಾಯ್ತಾ? ಅಲ್ವಲ್ಲ, ಇದಕ್ಕಿದ್ದಂಗೆ ಹುಡುಗಿಗೆ ತಲೆನೋವು ಜ್ವರ ಎಲ್ಲ ಬಂದುಬಿಟ್ಟವಲ್ಲ, ಏನು ಮಾಡ್ದ ಅಂತದ್ದು ನೀನು? ಅಲ್ಲಮ್ಮ, ಒಂದು ವಾರದಿಂದ ಮಳೆ ಬರ್ತಾ ಇದೆ, ಈ ಚಳಿಗೆ ಶೀತ ಕೆಮ್ಮು ಜ್ವರ ಬರದೇ ಇರುತ್ತಾ? ನೀನೇ ಹೇಳು. ಅದಕ್ಕೆ ನಾನೇನೋ ಮಾಡಿದ್ದೀನಿ ಅಂತ ಕೇಳಿದ್ರೆ ಏನು ನಿನ್ನ ಮಾತಿನ ಅರ್ಥ? ಅದನ್ನೇ ಕೇಳಿದ್ದು ನಾನು. ಸುಮ್ಮನೆ ಏನಾದ್ರೂ ಆ ಹುಡುಗಿ ಹೇಳ್ಕೊಂಬಲ್ಲ, ಏನಿಲ್ಲ, ಹೊಸ್ದಾಗಿ ಮನೆಗೆ ಬಂದೈತೆ, ನಿನ್ನೆ ನಂಬ್ಕೊಂಡು ಬಂದವಳೆ. ನೀನೇನ ಸುಮ್ಮನೆ ಏನಾದರೂ ಸಣ್ಣ ಪುಟ್ಟದಕ್ಕೂ ಸಿಡುಕ್ ಅಂತಿರ್ತೀಯಲ್ಲಪ್ಪ, ನಮ್ಮ ಮೇಲೆ ಅಂದಂಗೆ ಆ ಹುಡುಗಿ ಮೇಲೆ ಎಲ್ಲೊಂದು ಅದಕ್ಕೆ ಏನೋ ಎದ್ರುಕೊಂಡು ಜಾರಗಿರ ಬಂದ್ವೇನೋ ಅಂತ ಕೇಳಿದೆ ಅಷ್ಟೇ ನಿನಗೆ. ಅಂದರೆ ನೀನು ಹೇಳೋ ಲೆಕ್ಕ ನಾನು ಹುಡುಗಿನ ಮಾತೇ ಆಡಿಸ್ಬಾರ್ದು ಅಲ್ವಾ? ಅದೇ ಯಾಕೆ ಹಂಗೆ ಮಾತಾಡ್ತಿ? ಮಾತಾಡ್ಸ್ಬೇಡ ಅಂತ ಹೇಳಿಲ್ಲ, ನಿಧಾನಕ್ಕೆ ಮಾತಾಡ್ಸು ನೀನು. ಏನೋ ಅಪ್ಪ, ನಿನ್ನ ಹತ್ರ ಮಾತಾಡ್ಬಿಟ್ರೆ ಸಾಕಮ್ಮ, ಜಗಳ ತೆಗಿತೀಯ ನೀನು. ರೀ ಕಲ್ಯಾಣಿ ಅವರೇ, ಏನ್ರಿ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ? ನಾನೇನಾದರೂ ಅಂದ ನಿಮಗೆ? ಹೇಳ್ರಿ ಹಂಗಂತ. ಏನು ಹೇಳಬೇಕು? ಮಳೇಲಿ ನೆಂದೆ ಅಂತ ಹೇಳಬೇಕಾಗಿತ್ತಾ? ನಿಜವಾಗ್ಲೂ ನಾನೇನು ಹೇಳಿಲ್ಲ ರೀ. ಸಾಕು, ಸುಮ್ಮನೆ ಇರಿ. ನೀವು ಮಾತಾಡೋದು ನೋಡಿದ್ರೆ ನಮ್ಮಮ್ಮ ನಿಜಾನೇ ಅಂತ ತಿಳ್ಕೊಂಬಿಡ್ತಾರೆ ಆಮೇಲೆ. ಕಲ್ಯಾಣಿ, ಮಳೆಗೆ ನೆಂದೆ ನೀನು? ಇಲ್ಲ ಅತ್ತೆ, ಸುಮ್ಮನೆ ಹೇಳಿದೆ. ನಾನು ನಿನಗೆ ಮಳೆಗೆ ನೆನಿಲಿ? ಅದೇ ಮತ್ತಿಗೆ. ಸರಿ ಕಣ, ಆಯಿತು. ನಾಳೆಗೆ ಯಾವುದಕ್ಕೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡು, ಅಕಸ್ಮಾತ್ ಹುಷಾರು ಆಗಲಿಲ್ಲ ಅಂದರೆ. ಅಂತ ಜ್ವರ ಏನು ಬಂದಿಲ್ಲ ಬಿಡಮ್ಮ, ವಾಸಿ ಆಗುತ್ತೆ. ನೀನು ಯಾಕೆ ಟೆನ್ಷನ್ ತಗೋತೀಯಾ? ಅದ್ಯಾಕಲ್ಲ ಹಂಗೆ ಮಾತಾಡ್ತೀನಿ? ನೋಡಿ ಸುಮ್ಮನೆ ಇರೋಕ್ಕಾಗ್ತತಾ? ಅಂತ ತೀರಾ ಜ್ವರ ಏನಾದರೂ ಬಂದರೆ ಕರ್ಕೊಂಡು ಹೋಗ್ತೀನಿ ಬಿಡು. ಬಂದ್ಮೇಲೆ ಕರ್ಕೊಂಡು ಹೋಗೋದಲ್ಲಪ್ಪ, ಈಗ ಶೀತ ಕೆಮ್ಮು ಆಗೈತೆ ಅಂದರೆ ಜ್ವರನೂ ಬಂದುಬಿಡ್ತವೆ ಅಂತ ಭಯ ನನಗಷ್ಟೇ. ಒಂದು ಸರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದುಬಿಟ್ರೆ ಏನಾಗ್ಬಿಡ್ತದೆ ನಿನಗೆ ಹೇಳು? ಸುಮ್ಮನೆ ಹೇಳಿತ್ಕೊಂಡು ಹೇಳ್ತಾನತ್ತ. ಕಲ್ಯಾಣಿ, ಕಣ್ದತ್ರಕ್ಕೆ ಹೋಗಿ ಬರ್ತೀನಿ, ಅಮ್ಮ ಅಲ್ಲೇ ಅವಳೆ. ಹೋಗಿ ಅಂದ್ರೆ ಅಷ್ಟು ಅವರೆಕಾಯಿ ಐತೆ ಬಡಿಯೋದು, ಬಡ್ದ್ಬಿಟ್ಟು ತಗೊಬತ್ತೀನಿ ಕಾಳೆಲ್ಲನು. ಹುಷಾರು ಕಣಮ್ಮ ಮನೆ ಕಡೆಗೆ. ನಿಮ್ಮ ಮಾವೇನಾದ್ರು ಬಂದರೆ ಊಟಕ್ಕೆ ಹಾಕ್ಕೊಡು. ಸರಿ ಅತ್ತೆ ಆಯಿತು. ಸೂರ್ಯ, ಕೆಲಸದಾಗ ಜೋಪಾನ ಕಣ, ಹುಷಾರು. ಕಲ್ಯಾಣಿ ಅವರೇ, ಹೊರಡ್ಲಾ ನಾನು?
ರೀ ಆದರೆ ಮಧ್ಯಾಹ್ನ ಮನೆಗೆ ಬನ್ನಿ, ನಿಮ್ಗೇನು ಇಷ್ಟ ಅಡುಗೆನೋ ಅದನ್ನು ಮಾಡಿರ್ತೀನಿ. ಪರವಾಗಿಲ್ಲ, ನೀವ್ಯಾಕೆ ಟೆನ್ಷನ್ ತೊಗೊತೀರಾ? ನಾನು ಅಲ್ಲೇ ತಿನ್ಕೊತೀನಿ. ಬೇಡ ರೀ, ಇಷ್ಟು ದಿವಸ ಹೊರಗಡೆ ತಿಂದಿದ್ದೀರ ಅಲ್ವಾ, ಈಗಲೂ ಹೊರಗಡೆನೇ ತಿಂದರೆ ಹೇಗೆ ಹೇಳಿ? ಮದುವೆ ಆದಮೇಲೂ ಹೊರಗಡೆ ತಿಂತಾರೆ ಅಂತ ಅಂದ್ಕೊಳಲ್ವಾ ನೋಡಿದವರೆಲ್ಲನೂ? ಅಂದ್ಕೊಳ್ಳೋರಿಗೆಲ್ಲ ನಾವು ಜೀವನ ಮಾಡೋಕ್ಕಾಗುತ್ತಾ? ನಮ್ಗೆ ಹೇಗಿಷ್ಟನೋ ಆಗ ನಾವು ಬದುಕಬೇಕು. ಊಟದ ವಿಚಾರದಲ್ಲಿ ಹಾಗೆಲ್ಲ ಮಾತಾಡಬೇಡ್ರಿ. ಪ್ರೀತಿಯಿಂದ ಮನೇಲೇ ಮಾಡಿಕೊಡ್ತೀನಿ, ತೊಗೊಂಡೋಗಿ, ಇಲ್ಲ ಮನೆಗೆ ಬಂದು ಊಟ ಮಾಡಿ. ಬೆಳಗ್ಗೆ ಹೊತ್ತು ಮಾಡಿಕೊಡ್ತೀರಲ್ವಾ ಟಿಫನು? ಸುಮ್ಮನೆ ನಿಮ್ಗೆ ಯಾಕ್ರಿ ರಿಸ್ಕು? ಆರಾಮಾಗಿರಿ ನೀವು. ಅದು ಅಲ್ಲದೆ ಆಫೀಸ್ ಕ್ಯಾಂಟೀನಲ್ಲಿ ಏನು ಬೇಕು ಎಲ್ಲನೂ ಸಿಗುತ್ತೆ ಬಿಸಿ ಬಿಸಿಯಾಗಿ. ನಾನೇನು ಹಸ್ಕೊಂಡಿರಲ್ಲ. ಆದರೂ ನಾನು ಅಡುಗೆ ಮಾಡಿಕೊಡ್ಬೇಕು ಅಂತ ನನಗೂ ಆಸೆ ಇರುತ್ತಲ್ವಾ? ನೀವು ಸಂಜೆನೂ ಬಂದು ಏನೂ ತಿನ್ನಲ್ಲ. ಸಂಜೆ ಇನ್ಮೇಲೆ ಮನೇಲೇ ತಿಂತೀನಿ ಬಿಡಿ, ಸರಿನಾ? ಆದರೆ ಮಧ್ಯಾಹ್ನ ಮಾತ್ರ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಸರಿ ರೀ, ಹುಷಾರು. ಬರಲಾ? ಏನಾದರೂ ಮರ್ತಿದ್ರೆ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಸುಮ್ಮನೆ ಆಫೀಸ್ಗೆ ಹೋಗಿ ನೆನಪು ಮಾಡ್ಕೊಬೇಡಿ. ಹೌದಲ್ವಾ? ನೀವು ನೆನಪು ಮಾಡಿದ್ದು ಒಳ್ಳೇದಾಯ್ತು ರೀ. ನೋಡಿ, ಮೊನ್ನೆನೂ ನಾನು ಫೈಲ್ ಬಿಟ್ಟೋಗಿದ್ದೆ. ಇವತ್ತು ಬಿಟ್ಟೋಗಿದ್ರೆ ಬಾಸ್ ಹತ್ರ ಬೈಸ್ಕೋಬೇಕಾಗಿತ್ತು ನಾನು. ಹೌದಾ? ಹೇಳಿದರೆ ನಾನೇ ತೆಗೆದಿಡ್ತಾ ಇದ್ದೆ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಬಿಡಿ. ಥ್ಯಾಂಕ್ಸ್ ರೀ. ಹೊರಡ್ಲಾ? ಯಾಕ್ರಿ ಏನೂ ಮಾತಾಡ್ತಿಲ್ಲ? ಏನಿಲ್ಲ ರೀ, ಹೊರಡ್ರಿ. ಅಕಸ್ಮಾತ್ ಏನಾದರೂ ತುಂಬ ಹುಷಾರಿಲ್ಲ ಅಂದರೆ ಫೋನ್ ಮಾಡಿ ಬರ್ತೀನಿ, ಸರಿನಾ? ಸರಿ ರೀ. ರೀ, ಆದಷ್ಟು ಬೇಗ ಬರ್ತೀರಲ್ವಾ? ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆಫೀಸ್ ಕೆಲಸ ಅಂದಮೇಲೆ ಇಷ್ಟೇ ಟೈಮಿಗೆ ಬರ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ರೀ. ಒಟ್ಟಿನಲ್ಲಿ ಕೆಲಸ ಮುಗಿದ್ರೆ ಬರ್ತೀನಿ ಬೇಗ. ಬಟ್ ತುಂಬ ಲೇಟ್ ಆಯಿತು ಅಂದರೆ ನಾನು ಕಾಯಕ್ಕೆ ಹೋಗ್ಬೇಡಿ, ಸರಿನಾ? ಅಲ್ಲ ರೀ, 6:30ಗೆಲ್ಲ ವಾಪಸ್ ಬರ್ತೀರಲ್ವಾ? ಹಾಗಲ್ಲ ರೀ, ಇವಾಗೆಲ್ಲ ಕೆಲಸದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಸೊ ನಾನು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ. ಲೇಟ್ ಆಗುತ್ತೆ. 9 ಗಂಟೆ ಆದರೂ ಆಯಿತು, 10 ಗಂಟೆ ಆದರೂ ಆಯಿತು. ಅದಕ್ಕೆ ಆಮೇಲೆ ಬಂದ ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಅಂತ ಮೊದಲೇ ಹೇಳೋಗ್ತಾ ಇದ್ದೀನಿ ನಾನು, ಸರಿನಾ? ಅಲ್ಲ ರೀ, ಎಲ್ಲ ಜವಾಬ್ದಾರಿನೂ ನಮ್ಮ ಮೇಲೆ ಇದೆ ಅಂತೇಳಿ ಎಷ್ಟು ಅಂತ ನಾವು ಎಫರ್ಟ್ ಹಾಕಿ ಕೆಲಸ ಮಾಡೋಕ್ಕಾಗುತ್ತೆ? 1 ಅವರ್ 2 ಅವರು ಕೆಲಸ ಮಾಡ್ಬೋದು, ಬೇಗ ಬರ್ಬೋದಲ್ವಾ? ಪ್ಲೀಸ್ ಕಲ್ಯಾಣಿ ಅವರೇ, ನನಗೆ ಈ ಥರ ಎಲ್ಲ ಕ್ವಶನ್ ಮಾಡಬೇಡಿ. ನನ್ನ ಇಷ್ಟ, ನಾನು ಎಷ್ಟೊತ್ತಾದರೂ ಕೆಲಸ ಮಾಡ್ತೀನಿ. ನೈಟ್ 12 ಗಂಟೆ ಆದರೂ ಪರವಾಗಿಲ್ಲ. ನೀವು ನನಗದನ್ನು ಹೇಳಬೇಡಿ, ಅರ್ಥ ಆಯ್ತಾ? ಅಲ್ಲ ರೀ, ಕೇಳಲೇಬಾರ್ದು ಅಂತ ಹೇಳಿದ್ರೆ ಏನ್ರಿ ಅರ್ಥ? ನನಗೂ ಆಸೆ ಇರಲ್ವಾ ಡ್ಯೂಟಿ ಮುಗಿಸ್ಕೊಂಡು ಬೇಗ ಮನೆಗೆ ಬರಬೇಕು ಅಂತ? ನೀವು ಡೈಲಿ ಅಷ್ಟೊತ್ತಿಗೆ ಬರೋದು ಎಷ್ಟು ಸರಿ ಹೇಳಿ? ಡೈಲಿ ಲೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲಸ ಇದ್ದಾಗ ಮಾಡಲೇಬೇಕಾಗುತ್ತೆ, ಸರಿನಾ? ದಿನ ಆದರೂ ಪರವಾಗಿಲ್ಲ ಅಥವಾ ಯಾವಾಗಾದರೂ ಪರವಾಗಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ನೀವು ನನಗೋಸ್ಕರ ಕಾಯಬೇಡಿ. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ, ಸರಿನಾ? ಅದು ಅಲ್ಲದೆ ದೇವಸ್ಥಾನ ಅದು ಇದು ಅಂತ ಓಡಾಡ್ಕೊಂಡು 2 ದಿನ ನಾನು ಡ್ಯೂಟಿಗೆ ಹೋಗಿಲ್ಲ. ಎಷ್ಟು ಪೆಂಡಿಂಗ್ ಇರುತ್ತೆ ಹೇಳಿ? ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕ್ರಿ. ನನಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ್ರಿ. ನೀವಾದರೆ ಹೊರಗಡೆ ಹೋಗ್ತೀರಾ, ಆಫೀಸ್ ಕೆಲಸ, ಫ್ರೆಂಡ್ಸು ಅಂತ ಓಡಾಡ್ಕೊಂಡು ಬರ್ತೀರಾ. ನಾನಾದರೆ ಮನೇಲಿ ಒಬ್ಬಳೇ ಇರ್ತೀನಿ. ನನಗೆ ನೀವು ಬಿಟ್ಟರೆ ಯಾರಿದ್ದಾರೆ ಹೇಳಿ? ಇಷ್ಟು ಬೇಗ ಬರ್ತೀರಾ ಅಂತ ಒಂದು ನಿಮಿಷನೂ ನಾನು ಕಾಯ್ತಾ ಇರ್ತೀನಿ. ಅಲ್ಲ ರೀ, ನಿಮಗೋಸ್ಕರ ನೀವು ಕಾಯ್ತಾ ಇರ್ತೀರಂತ ನಾನು ಕೆಲಸನೆಲ್ಲ ಬಿಟ್ಟು ಬರೋಕ್ಕಾಗುತ್ತಾ? ಏನ್ರಿ ಹೀಗೆ ಮಾತಾಡ್ತೀರಾ? ಏನಾದರೂ ಅಂದರೆ ಕೋಪ ಮಾಡ್ಕೊತೀರಾ. ಹೇಗೆ ಹೇಳೋದು ನಿಮಗೆ? ಸರಿ, ಪರವಾಗಿಲ್ಲ ಬಿಡಿ. ಹೋಗಲಿ ಬಿಡ್ರಿ. ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಬೇಜಾರು ಮಾಡ್ಕೋಬೇಡಿ. ಸರಿ ರೀ. ಸರಿ ರೀ, ಬಾಯ್. ಸರಿ ರೀ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀವೀಗ ಮಾತಾಡ್ತಾನೆ ಇರಲಿಲ್ಲ ರೀ. ಅಟ್ಲೀಸ್ಟು ಬಾಯಿ ಮಾತಿಗಾದರೂ ಕೆಲಸಕ್ಕಿಂತ ನೀವೇ ಇಂಪಾರ್ಟೆಂಟು ಅಂತ ಒಂದು ಮಾತು ನಿಮ್ಮ ಬಾಯಲ್ಲಿ ಬರಲ್ವಲ್ರಿ? ಏನೇ ಕೇಳಿದ್ರು ಏನೇ ಹೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತೀರಾ. ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು? ಅಲ್ಲ ರೀ, ಬೆಳಗ್ಗಿಂದ ಸಂಜೆವರೆಗೂ ಒಂದೊಂದು ನಿಮಿಷನೂ ಕಾಯ್ತಾ ಇರ್ತೀನಿ ಎಷ್ಟು ಬೇಗ ಬರ್ತೀರಾ ಅಂತ. ಅಂಥದ್ರಲ್ಲಿ ನಾನು ಊಟ ಮಾಡಿಬಿಟ್ಟು ಹೇಗ್ರಿ ಮಲ್ಕೊಳ್ಳಿ? ನೀವೀಗೆಲ್ಲ ಮಾತಾಡೋದನ್ನ ನೋಡಿದ್ರೆ ನಿಜವಾಗ್ಲೂ ನನ್ನ ಮೇಲೆ ಸ್ವಲ್ಪನೂ ನಿಮಗೆ ಪ್ರೀತಿ ಇಲ್ಲ ಅಂತ ಅನಿಸುತ್ತೆ ರೀ. ಸುಮಾರು ಹೇಳೋಗಿದ್ವ ನನ್ನ ಮಾತು ಕೂಡ ನಿಜ ಅಂತ ಅನ್ನಿಸ್ತಿದೆ. ದೇವ್ರೆ, ಇದು ಯಾವುದು ನಿಜ ಆಗದೆ ಇರೋ ಹಾಗೆ ಮಾಡಪ್ಪ. ನನ್ನ ಗಂಡನ ಪ್ರೀತಿ ನನಗೆ ಸಿಗೋ ಹಾಗೆ ಮಾಡು ದೇವ್ರೆ, ಪ್ಲೀಸ್ ಅಪ್ಪ. ಹಲೋ, ಯಾಕ್ರಿ ಸುಸ್ತಾಗ್ತಾ ಇದೆಯಾ? ಹಾಗೇನಿಲ್ಲ ರೀ. ಮತ್ತೆ ಇಲ್ಲೇ ಕೂತಿದ್ದೀರಾ? ಹೋಗಿ ರೂಮಲ್ಲಿ ಮಲ್ಕೊಳ್ಳಿ. ಅದು ಸರಿ, ನೀವು ಹೋಗ್ಲಿಲ್ವ ರೀ? ಹೋಗೋಣ ಅಂತಲೇ ಇದ್ದೆ, ಏನೋ ಮಿಸ್ ಮಾಡ್ಕೊತಾ ಇದ್ದೆ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಏನ್ರಿ, ಏನಾದರೂ ಬೇಕಾಗಿತ್ತಾ? ಬೇಕಾಗಿತ್ತು, ಕೊಡ್ತೀರೇನೋ ಅಂತ. ನೀವೇನು ಮಾತಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನೀವು ಮತ್ತೆ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ರೀ. ನಾನು ಅಂದ್ಕೊಂಡಿರಲಿಲ್ಲ. ಹೌದಾ? ಮತ್ತೆ ಬಂದಿದ್ದೀರಾ? ಏನೋ ಪಾಪ ಮನೇಲಿ ಹುಡುಗಿ ಒಬ್ಬರೇ ಇರ್ತಾರೆ, ಬರೋವರೆಗೂ ನೆನಪಿರಲಿ ಅಂತೇಳಿ ಬಂದೆ ಅಷ್ಟೇ. ಹೌದಾ? ನನಗೆ ಗೊತ್ತು ರೀ, ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಪ್ರೀತಿ ಇದೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನ ನಿಮಗೆ? ಮತ್ತೆ ಯಾಕೆ ಬಂದ್ರಿ? ಹೋಗಬೇಕಾಗಿತ್ತು.
ಹೇಳಿದ್ನಲ್ವಾ, ಏನೋ ಅಯ್ಯೋ ಪಾಪ ಅಂತೇಳಿ ಬಂದೆ ಅಷ್ಟೇ. ಅಯ್ಯೋ ಪಾಪ ಅಂತ ನೀವೇನು ನನಗೆ ಪ್ರೀತಿ ತೋರಿಸ್ಬೇಕಾಗಿಲ್ಲ. ಮತ್ತೆ ಇನ್ನೇ ಪ್ರೀತಿ ತೋರಿಸ್ಬೇಕು? ನಿಜವಾಗ್ಲೂ ಪ್ರೀತಿ ಇದ್ದರೆ ಬರಬೇಕು. ಈ ಥರ ಎಲ್ಲ ಯಾಕೆ ಮಾಡಬೇಕು? ಹೌದಾ, ಸರಿ ಬಿಡಿ, ನಾಳೆಯಿಂದ ಹಾಗೆ ಇರ್ತೀನಿ, ಸರಿನಾ? ಒಟ್ಟಿನಲ್ಲಿ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಹಾಗಂತ ಹೇಳಿದ್ನ ನಾನು? ಇವಾಗ ಹೇಳ್ತಾ ಇದ್ದೀರಲ್ವಾ, ನನ್ನ ಮೇಲೆ ಕರುಣೆ ತೋರಿಸ್ತಾನೆ ನೀವು ಬಂದಿರೋದು. ಪ್ರೀತಿ ಇಲ್ಲ ಅಂದಮೇಲೆ ನನಗೂ ಹೊರಟಾಗುತ್ತಲ್ವಾ? ನನಗೆ ಪ್ರೀತಿ ಇಲ್ಲ, ನಾನು ಒಪ್ಕೊತೀನಿ. ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತಂದರೆ ನಾನೇ ಒಪ್ಕೊಳಕ್ಕಾಗುತ್ತೆ? ನನ್ನ ಪ್ರೀತಿ ನಾನು ಪಡ್ಕೋಬೇಕಲ್ವಾ? ಅದು ನಾನು ಪಡ್ಕೊಬಂದಿರೋ ಅದೃಷ್ಟ. ಹಾಗಾದರೆ ನಾನು ದುರದೃಷ್ಟೇನಾ? ಅದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರ ಅಂತ. ಸೊ ನನಗೆ ಪ್ರೀತಿ ಬೇಕು, ನಾನು ಬಂದಿದ್ದೀನಿ. ಒಟ್ಟಿನಲ್ಲಿ ನಾನು ಮಾತ್ರ ಭ್ರಮೆಲೆ ಸಾಯಬೇಕು ಅಲ್ವಾ? ಯಾಕ್ರಿ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತೀರಾ? ಮತ್ತೆ ನೀವು ಮಾತಾಡ್ತಾ ಇರೋ ಮಾತು ಹಾಗೇ ಇದೆ. ನೀವಿನ್ನೇನು ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಮಾತಾಡದೇ ಇದ್ದರೆ ಹೇಗಾಗುತ್ತೆ? ಗಂಡ ಅಂತ ಅನ್ನಿಸ್ಕೊಂಡ್ರೆ ಸಾಲದು ರೀ. ಹೆಂಡತಿ ಅದವಳ ಮನೇಲಿ ಒಬ್ಬಳೇ ಇರ್ತಾಳೆ, ಬೇಗ ಹೋಗಬೇಕು, ಅವಳಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಮನಸ್ಸಿಗೆ ಬರಬೇಕು ನಿಮಗೆ. ಇವಾಗ ನೀವು ಹೇಳಿದ್ರಲ್ವಾ, ಅದು ಕರೆಕ್ಟು. ನನ್ನ ಮನಸ್ಸಿಗೆ ಬಂದರೆ ಬರ್ತೀನಿ ಅಂತ ನಾನು ಮೊದಲೇ ಹೇಳಿದ್ದೀನಿ ತಾನೇ. ನೀವ್ಯಾಕೆ ಅದನ್ನು ಫೋರ್ಸ್ ಮಾಡ್ತೀರಾ? ನಿಮಗೆ ಮನಸ್ಸಿಗೆ ಬರೋವರೆಗೂ ನಾನು ಕಾಯೋಕ್ಕಾಗಲ್ಲ. ಸರಿ, ಇವಾಗ ನಾನು ಏನು ಮಾಡಬೇಕು? ಏನು ಮಾಡಬೇಡಿ, ಹೋಗಿ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಷ್ಟೇ. ಏನು ಹೇಳಿದ್ರೆ ತಾನೇ ನನ್ನ ಮಾತು ಏನಾದರೂ ಕೇಳ್ತೀರಾ? ಏನಿಲ್ವಲ್ಲ. ಏನಾದರೂ ಹೇಳಿದ್ರೆ ನನಗೆ ಅದು ಹೇಳಬೇಡಿ ಇದು ಹೇಳಬೇಡ್ರಿ ಅಂತ ನನಗೆ ಮತ್ತೆ ವಾರ್ನ್ ಮಾಡ್ತೀರಾ. ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದ ಮೇಲೂ ಎಷ್ಟು ಹರ್ಟ್ ಮಾಡ್ತೀರಾ ಒಂದೊಂದು ಸರಿ ನೀವು ನನಗೆ. ಏನೋ ಅಪ್ಪ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಬಟ್ ನಾನಂತೂ ಇರೋದೇ ಹೀಗೆ, ಅರ್ಥ ಆಯ್ತಾ? ಇನ್ನೇನು ಟೆನ್ಷನ್ ಇರುತ್ತೆ ನಿಮಗೆ? ಆರಾಮಾಗಿ ಮನೇಲಿ ಇರ್ತೀರಾ, ಟಿ ವಿ ಇದೆ ನೋಡಿ, ಆರಾಮಾಗಿರಿ. ಅಮ್ಮ ಇರ್ತಾರೆ, ಅಜ್ಜಿ ಇರ್ತಾರೆ, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಅವರೆಲ್ಲರೂ ಇದ್ದರೂ ನೀವು ಇದ್ದಾಗ ಆಗುತ್ತಾ ಹೇಳಿ? ಸರಿ, ಇವಾಗ ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ? ನೀವು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳ್ತಿಲ್ಲ ರೀ. ಹೋಗಬೇಕಾದ್ರೂ ಅಟ್ಲೀಸ್ಟ್ ಪ್ರೀತಿಯಿಂದ ಮಾತಾಡ್ತೀರಾ? ಅದು ಇಲ್ಲ. ನಾನೇನಾದರೂ ಕೇಳಿದ್ರೆ ಆಯಿತು ಅಂತಲೂ ಪ್ರೀತಿಯಿಂದ ಹೇಳೋಲ್ಲ. ಹೇಗೆ ರ್ಯಾಶಾಗಿ ಮಾತಾಡ್ತೀರಾ ನೋಡಿ ನೀವು. ಬೇಗ ಬರ್ತೀನಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ನಿಮಗೆ? ನೀವು ಬರದೇ ಇದ್ರೂ ಪರವಾಗಿಲ್ಲ, ಹೇಳೋದಕ್ಕೇನೋ. ಓ, ಇದ್ರ ಸೀಕ್ರೆಟ್ ಇದಾ? ನನಗೆ ಗೊತ್ತಿಲ್ಲಪ್ಪ. ಸರಿ ಆಯಿತು, ಬೇಗ ಬರ್ತೀನಿ ಬಿಡಿ. ಅಂದರೆ ಲೇಟಾಗಿ ಬಂದರೂ ನೀವು ಬೈಬಾರ್ದು ನನಗೆ, ಸರಿನಾ? ಏನಾದರೂ ಮಾಡ್ಕೊಳ್ಳಿ, ಏನು ಹೇಳೋಕ್ಕಾಗಲ್ಲ ನಿಮಗೆ, ಹೋಗಿ. ಸರಿ, ಬೇಗ ಬರ್ತೀನಿ. ಬಿಸಿ ಬಿಸಿ ಬಜ್ಜಿ ಮಾಡಿಕೊಡ್ಬೇಕು, ಸರಿನಾ? ಅಷ್ಟೇನಾ? ಬೇರೆ ಇನ್ನೇನು ಇಷ್ಟ ಹೇಳ್ರಿ, ಅದನ್ನು ಮಾಡ್ತೀನಿ. ಬೇಡ ಬೇಡ, ಸದ್ಯಕ್ಕೆ ಅಷ್ಟು ಮಾಡಿರು. ಅದ್ರ ಜೊತೆಗೆ ಮಾಮೂಲಿ ಊಟ ಇರಲಿ, ಮನೇಲೇ ಬಂದು ಊಟ ಮಾಡ್ತೀನಿ. ಐ ಲವ್ ಯು ರೀ. ಹ್ಞೂ ಹೇಳ್ರಿ ನೀವು. ಸರಿ ಆಯಿತು ರೀ. ನಾನು ಏನು ಹೇಳಿದೆ ನಿಮಗೆ? ಐ ಲವ್ ಯು ಅಂತ ಹೇಳಿದೆ. ನಾನು ಆಯಿತು ಅಂತ ಹೇಳಿದೆ ತಾನೇ. ನೀವು ನನಗೆ ಐ ಲವ್ ಯು ಅಂತ ಹೇಳಬೇಕಲ್ವಾ? ಸರಿ, ಐ ಲವ್ ಯು. ಎಲ್ಲನೂ ನಾನು ಹೇಳಿಬಿಟ್ಟೆ ನಿಮ್ಮ ಹತ್ರ ಪ್ರೀತಿ ಪಡ್ಕೋಬೇಕು ಅಂದರೆ ನನಗೆ ಹಿಂಸೆ ಅನಿಸುತ್ತೆ ರೀ. ನಿಮಗೆ ಬೆಳಗ್ಗೆನೂ ಐ ಲವ್ ಯು ಹೇಳಬೇಕು, ಸಂಜೆನೂ ಐ ಲವ್ ಯು ಹೇಳಬೇಕು ಅಂದರೆ ನನಗೂ ಹಿಂಸೆ ಆಗುತ್ತೆ ರೀ. ಮನ್ಸಲ್ಲಿ ಪ್ರೀತಿ ಇದ್ದರೆ 1000 ಸರಿ ಬೇಕಾದರೂ ಹೇಳ್ಬೋದು. ಬಟ್ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ. ಚಪ್ಪ, ನಿಮ್ಮ ಹತ್ರ ಮಾತಾಡ್ತಿದ್ರೆ ಬರೀ ಅದ್ರ ಬಗ್ಗೆನೇ ಮಾತಾಡ್ತೀರ ರೀ. ಅದು ಬಿಟ್ಟು ಬೇರೆ ಏನಾದರೂ ಮಾತಾಡಿ. ನನಗೆ ನಿಮ್ಮ ಹತ್ರ ಪ್ರೀತಿ ಬಿಟ್ಟರೆ ಬೇರೆ ಇನ್ನೇನು ಮಾತಾಡೋದಿಲ್ಲ ರೀ. ಪಾ ದೇವ್ರೇ, ದೊಡ್ಡ ನಮಸ್ಕಾರ ನಿನಗೆ. ಎಂಥ ಹೆಂಡ್ತಿನ ಕೊಟ್ಟಪ್ಪ. ಇಷ್ಟೊಂದು ಪ್ರೀತಿ ಕೊಡೋ ಹೆಂಡ್ತಿನ ಕೊಟ್ಟಿದ್ಯಲ್ಲ ನೀನು. ಎಲ್ಲ ಇದನ್ನೆಲ್ಲ ನಾನು ಸ್ಟೋರ್ ಮಾಡಲಿ? ನೋಡಿ, ಈ ಥರ ಮಾತಾಡಿದ್ರೆ ನನಗಿಷ್ಟ. ಹೌದಾ, ಸರಿ ರೀ. ಇವತ್ತು ಯಾವುದಾದ್ರೂ ಒಂದು ಬುಕ್ಸ್ ತೊಗೊಂಬರ್ತೀನಿ. ಹೇಗೆ ಪ್ರೀತಿ ಮಾಡಬೇಕು ಅಂತ ಓದಿದ್ರೆ ಸ್ವಲ್ಪ ನನಗೂ ಅರ್ಥ ಆಗುತ್ತೆ. ಒಳ್ಳೆ ಮನಸ್ಸಿರೋರಿಗೆ ತಾನಾಗೆ ಪ್ರೀತಿ ಹುಟ್ಟುತ್ತೆ. ನೀವು ಬುಕ್ಸ್ ಎಲ್ಲ ಓದಿ ನನ್ನ ಮೇಲೆ ಪ್ರೀತಿ ಹುಟ್ಟೋದು ಬೇಡ. ದೇವ್ರೆ, ಎಂಥ ಸಿಚುವೇಶನಲ್ಲೂ ನನ್ನ ಹೆಂಡತಿ ಪ್ರೀತಿ ನನ್ನ ಮೇಲೆ ಹೀಗೆ ಇರೋ ಹಾಗೆ ಮಾಡಪ್ಪ. ನಾನು ಕೇಳ್ಕೊತೀನಿ, ಆದಷ್ಟು ಬೇಗ ನನ್ನ ಗಂಡನ ಪ್ರೀತಿ ನನಗೆ ಸಿಗ್ಲಪ್ಪ ಅಂತ. ತಥಾಸ್ತು. ಸರಿ ರೀ, ಟೈಮ್ ಆಯಿತು, ಹೊರಡ್ತೀನಿ. ಹುಷಾರು, ಬಾಯ್. ಅದೇನು ಇಷ್ಟು ಬೇರೆ ಹುಷಾರಾಗ್ಬಿಟ್ರಾ? ಹಾಂ ಕಿರಣ್, ಸಿಕ್ಕಾಪಟ್ಟೆ ತಲೆನೋವಿತ್ತು. ಸೊ ಇವತ್ತು ಪರವಾಗಿಲ್ಲ. ಈ ಥರ ಯಾವಾಗಲೂ ರಜಾ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ ಡ್ಯೂಟಿಗೆ. ನಿನ್ನ ಪ್ಲೇಸಿಗೆ ಬೇರೆಯವ್ರನ್ನ ತೊಗೋಬೇಕಾಗುತ್ತೆ. ಹಾಗೇನಿಲ್ಲ ಕಿರಣ್, ರೆಗ್ಯುಲರಾಗಿ ಬರ್ತೀನಿ. ಹುಷಾರಿಲ್ಲ ಅಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ನಿನ್ನ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇದೆ, ಹೋಗಿ ಕಂಟಿನ್ಯೂ ಮಾಡು. ಅದು ಸೂರ್ಯ ಬರ್ತಾರಲ್ವಾ ಕಿರಣ್? ಯಾಕೆ, ನಿನಗೆ ಗೊತ್ತಿಲ್ವಾ? ಪ್ಲೀಸ್ ಕಿರಣ್, ಹಾಗೆಲ್ಲ ಮಾತಾಡಬೇಡಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಫೋನ್ ಮಾಡಿದೆ ಫೋನ್ ಪಿಕ್ ಮಾಡಲಿಲ್ಲ, ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ನೋಡು, ಇಲ್ಲಿ ಸೂರ್ಯ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ನಿನಗೆ ಹೇಳು. ಅವ್ನು ಲೇಟಾಗಾದರೂ ಬರಲಿ, ಯಾವಾಗಾದರೂ ಬರಲಿ, ಅವ್ನ ಕೆಲಸ ಅವ್ನು ಮಾಡ್ತಾನೆ. ನಿನ್ನ ಕೆಲಸ ನೀನು ಮಾಡ್ಕೊ ಹೋಗು. ಕೆಲಸದ ಬಗ್ಗೆ ಯಾವಾಗಲೂ ಇದ್ದಿದ್ದೇನೆ. ಸೂರ್ಯ ಬರ್ತಾರಲ್ವಾ ಹೇಳು. ನೋಡು ನಂದಿನಿ, ನಾನು ಈಗಲೂ ನಿನ್ಗೆ ಹೇಳೋದಿಷ್ಟೇ, ಆದಷ್ಟು ಸೂರ್ಯನಿಂದ ದೂರ ಇರು. ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀನಿ. ನೋಡು ಕಿರಣ್, ಈ ಪ್ರಾಬ್ಲಮ್ ಅವನಿಗೆ ಇಲ್ಲ, ನಿನಗೆ ಯಾಕೆ? ಅಲ್ಲ, ನಿನಗೆ ಸ್ವಲ್ಪನೂ ಏನು ಅನ್ಸಲ್ವಾ? ಏನು ಅಪ್ಪ, ನೀವೆಲ್ಲ ಹೀಗೇನಾ? ಫ್ರೆಂಡ್ಶಿಪ್ಪಲ್ಲಿ ಇರೋದು ತಪ್ಪ? ಏನು ಮಾತು ಆಡ್ಸೋ ಹೋಗಿಲ್ವಾ ನಿಮಗೆ? ನೋಡು ಕಿರಣ್,
ಸೂರ್ಯನಿಗೂ ನನಗೂ ಇದ್ದಂಥ ರಿಲೇಷನ್ಶಿಪ್ ಏನು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಈಗ ಬಂದ್ಬಿಟ್ಟು ನೀನು ಹಾಗಿರು ಹೀಗಿರು ಅಂತ ಸಡನ್ನಾಗಿ ಹೇಳಿದ್ರೆ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಅವ್ನಿಗೆ ಮದುವೆ ಆಗಿದೆ ಅಂತ ನಿನಗೆ ಗೊತ್ತಲ್ವಾ? ಇದೊಳ್ಳೆ ಚೆನ್ನಾಗೈತಲ್ಲ, ಅವನಿಗೆ ಮದುವೆ ಆಗಿದೆ ಅಂತೇಳಿ ಮಾತಾಡಿಸ್ಬಾರ್ದು ಅಂದರೆ ಈಗ ನಿನಗೂ ಮದುವೆ ಆಗಿದೆಯಪ್ಪ, ನಿನ್ನನ್ನು ಮಾತಾಡಿಸ್ಬಾರ್ದ ನಾನು? ನಿಟ್ಟು ಮಾತಾಡೋದು ಕಲಿ ನೀನು ಫಸ್ಟು. ಮತ್ತೆ ಹೇಗೆ ಹೇಳ್ತೀಯ ನೋಡಿ ನೀನು? ಅಂದರೆ ಇಲ್ಲಿ ಮದುವೆ ಆಗಿರೋರು ಯಾರನ್ನೂ ನಾನು ಮಾತಾಡಿಸ್ಬಾರ್ದು ಅನ್ನೋ ರೀತಿ ಮಾತಾಡ್ತಾ ಇದೆಯಾ ನೀನು? ಅಂದರೆ ನನ್ನ ಏನು ತಿಳ್ಕೊಂಡಿದ್ಯಾ ನೀನು? ಎಲ್ದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೂರ್ಯನ ಹತ್ರ ಮಾತ್ರ ನೀನು ಸ್ವಲ್ಪ ಅವಾಯ್ಡ್ ಆಗಿರೋ ಅಷ್ಟೇ. ಅದೇಗೆ ಸಾಧ್ಯ? ನೀನು ಪದೇ ಪದೇ ಅದನ್ನೇ ಹೇಳಿ ನಾನು ತಲೆ ತಿನ್ಬೇಡ ಕಿರಣ್. ನಿಜವಾಗ್ಲೂ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ? ಅಂದರೆ ನಿನ್ನ ಉದ್ದೇಶ ಏನು? ಫೈನಲ್ ಆಗಿ ಹೇಳ್ಬಿಡು. ಅದೇನು ಅಂತ ಡಿಸೈಡ್ ಮಾಡಿ ಹೇಳ್ಬಿಡು. ನಿಜವಾಗ್ಲೂ ನನಗೆ ಇದನ್ನೆಲ್ಲ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ತುಂಬ ಕೋಪ ಬರುತ್ತೆ ನನಗೆ. ಏನು ಹೇಳು ಅಂದರೆ ಏನು ಹೇಳೋದು ನಾನು? ಸೂರ್ಯನ ಜೊತೆ ಮಾತಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅಷ್ಟು ಮಾತ್ರನೇ ಇದ್ದಿದ್ರೆ ನೀನು ನಿನ್ನ ಗಂಡನ ಯಾಕೆ ಬಿಟ್ಟು ಬಂದೆ? ಹಾಂ, ಪ್ಲೀಸ್ ಕಣ, ಮತ್ತೆ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಈಗಲೂ ಕಾಲ ಮಿಂಚಿಲ್ಲ. ಬೇಕಾದರೆ ನಿನ್ನ ಗಂಡನ ಜೊತೆ ನಾವು ಮಾತಾಡ್ತೀವಿ, ಅರ್ಥ ಆಯ್ತಾ? ಸುಮ್ಮನೆ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗು. ನೀನು ಆ ಥರ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದೆ ನೀನು ಹೇಳು? ನಿನ್ನ ಉದ್ದೇಶ ಏನೋ ಬೇರೆ ಇದೆ, ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾ ಇದೆಯಾ ನೀನು? ಅಷ್ಟಿಲ್ಲ ಅಂದಿದ್ರೆ ಹೇಳಬೇಕು ಅಂದರೆ ಸೂರ್ಯನಿಗಿಂತ ನಿನ್ನ ಗಂಡನೇ ಒಂದು ಸ್ವಲ್ಪ ರಿಚ್ ಆಗಿದ್ದಾನೆ. ಅದನ್ನೆಲ್ಲ ಬಿಟ್ಟು ಸೂರ್ಯನಿಂದ ಯಾಕೆ ಬಿದ್ದಿದ್ಯಾ ನೀನು? ಹೇಳು ಪ್ಲೀಸ್, ಹೇಳು ನಂದಿನಿ. ನಿಜವಾಗ್ಲೂ ಪ್ರೀತಿ ಮಾಡೋರನ್ನ ಯಾವತ್ತೂ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗಲ್ಲ ಕಿರಣ್. ಅವನಿಗೆ ಮದುವೆ ಆಗಿದೆ, ನನಗೆ ಪ್ರಾಬ್ಲಮ್ ಇಲ್ಲ. ನಿಮಗೆಲ್ಲ ಏನು ಪ್ರಾಬ್ಲಮ್ಮು? ಇಷ್ಟಕ್ಕೂ ಇದು ಸೂರ್ಯನಿಗೂ ಪ್ರಾಬ್ಲಮ್ ಇಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಸೂರ್ಯ ನಿನ್ನ ಜೊತೆ ಕ್ಲೋಸ್ ಆಗಿದ್ದಾನಾ? ಹೌದು. ಛೀ, ನಾಚಿಕೆ ಆಗಬೇಕು ನಿನಗೆ ಈ ಮಾತು ಹೇಳೋದಕ್ಕೆ. ನನಗೆ ಯಾಕೆ ನಾಚಿಕೆ ಆಗಬೇಕು? ಅವನಿಗೆ ನಾಚಿಕೆ ಆಗಬೇಕು. ಅವನಿಗೆ ಯಾಕೆ ನಾಚಿಕೆ ಆಗಬೇಕು? ಅವನಾಗಿ ನಿನ್ನ ಎಷ್ಟೇ ಅವಾಯ್ಡ್ ಮಾಡಿದ್ರು ನೀನಾಗೆ ಅವನ ಮೇಲೆ ಬಿದ್ದು ಹೋಗ್ತಾ ಇದೆಯಾ? ನೋಡು ಕಿರಣ್, ಇಲ್ಲಿ ನಮ್ಮಿಬ್ರಿಗೂ ಪ್ರಾಬ್ಲಮ್ ಇಲ್ಲ, ಮಧ್ಯದಲ್ಲಿರೋರು ನಿಮಗೆ ಪ್ರಾಬ್ಲಮ್ಮು. ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನನಗೊಂಥರ ಕಾಮಿಡಿ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಅವನ ಜೀವನನ ಬೀದಿ ಪಾಲು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ ಅಲ್ವಾ? ಇದ್ರ ಉದ್ದೇಶ ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನಂತೂ ಅನುಭವಿಸ್ತೀಯಾ. ಎಲ್ಲರೂ ನನಗೆ ಶಾಪ ಹಾಕೋರೆ. ನೀವು ಹಾಕೋ ಶಾಪನೆಲ್ಲ ನನಗೆ ತಟ್ಟುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಯಾಕೆ ತಟ್ಟಲ್ಲ? ತಟ್ಟುತ್ತೆ ಕಣೆ. ನಮ್ಮ ಶಾಪ ತಟ್ಟದೆ ಹೋದರೂ ಆ ಹುಡುಗಿ ಅಗ್ನಿಗೆ ಸಾಕ್ಷಿಯಾಗಿ ಗಂಡನ ಕೈ ಹಿಡಿದು ಕುತ್ತಿಗೆ ತಾಳಿ ಕಟ್ಟಿಸ್ಕೊಂಡಿದ್ದಾಳಲ್ಲ, ಅವಳ ಕಣ್ಣೀರು ಯಾವತ್ತೂ ಒಂದೊಂದು ಹನಿ ಕಣ್ಣೀರು ಕೂಡ ನಿನ್ನ ಸುಮ್ಮನೆ ಬಿಡಲ್ಲ, ಅರ್ಥ ಆಯ್ತಾ? ಅವಳು ಹಾಕಿರೋ ಒಂದೊಂದು ಕಣ್ಣೀರಿಗೂ ಕೂಡ ನೀನು ಅನುಭವಿಸ್ಬೇಕಾಗುತ್ತೆ. ಅಯ್ಯೋ, ಅದೆಲ್ಲ ಕೇಳೋದಕ್ಕಷ್ಟೇ ಚಂದ ವೇದಾಂತ. ನಾಚಿಕೆ ಮಾನ ಮರ್ಯಾದಿದ್ರೆ ಇಷ್ಟು ರಾಜರೋಷವಾಗಿ ನೀನು ಒಪ್ಕೊತಾ ಇರಲಿಲ್ಲ ಬಿಡು. ಎಲ್ಲ ಗೊತ್ತಿರೋ ವಿಷಯನೇ ಅಲ್ವಾ ಕಿರಣ್? ಇದರಲ್ಲಿ ಮುಚ್ಚುಮರೆ ಏನಿದೆ? ಸೂರ್ಯನ ಜೊತೆ ನಾನು ಚೆನ್ನಾಗಿದ್ದೀನಿ, ಸೂರ್ಯನೂ ನನ್ನ ಜೊತೆ ಚೆನ್ನಾಗಿದ್ದಾನೆ, ಬೇಕಿದ್ರೆ ಎದುರಿಗೆ ಕೇಳು. ಮತ್ತೆ ಅವತ್ತೆಲ್ಲ ನಿಮ್ಮ ಅಪ್ಪನ ಎದುರಿಗೆ ಮಾತಾಡಿದ್ದು? ಅವತ್ತು ಮಾತಾಡಿದ್ದೆಲ್ಲ ನಿಜಾನೇ, ಸೂರ್ಯ ನಾನು ಅವಾಯ್ಡ್ ಮಾಡಿದ್ದು ನಿಜಾನೇ. ಆದರೆ ಅದು ಅವಾಗಷ್ಟೇ, ಈಗಲ್ಲ. ಇಷ್ಟಕ್ಕೂ ಅವಳು ಹೆಂಡ್ತಿ ಅಂತೆಲ್ಲ ಹೇಳ್ತಿರಲ್ಲ ನೀವು. ನಾನಿರೋ ವಿಷಯ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ? ನೀವೆಲ್ಲ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಮನೆಗೆ ಹೋಗಿ, ಆಯಿತಾ? ನಮ್ಮಿಬ್ರು ತಂಟೆಗೆ ನೀವು ಬರೋಕ್ಕೆ ಹೋಗಬೇಡಿ. ನಮ್ಮ ವಿಷಯದಲ್ಲಿ ನೀವು ತಲೆನೂ ಹಾಕಬೇಡಿ. ಯಾರು ಹೆಂಗಾದರೂ ಹಾಳಾಗೋದೆ, ನಿಮಗೇನು ಪ್ರಾಬ್ಲಮ್ಮು ಅಂತ ನಾನು ಹೇಳೋದು. ಮನೆ ಹಳಿ ನಿನಗಿದೆ ಕಣೆ, ಸರಿಯಾಗಿದೆ ನಿನಗೆ. ಈ ವಿಷಯ ಸೂರ್ಯಂಗೆ ಗೊತ್ತಾದರೆ ನಿಜವಾಗ್ಲೂ ನಿನ್ನ ಫ್ರೆಂಡ್ಶಿಪ್ನ ಅವ್ನು ಕಟ್ ಮಾಡ್ಕೊತಾನೆ ಹೇಳ್ತಾ ಇದ್ದೀನಿ ಕೇಳು. ನಿನ್ನಂಥ ಮನೆ ಹಾಳಿ ಇದ್ದರೆ ಎಲ್ಲರೂ ಏನು ಬೇಕಾದರೂ ಕಳ್ಕೊತಾರೆ, ಅದಂತೂ ನಿಜ. ಅವ್ನು ಹೆಂಡ್ತಿನೇ ಕಳ್ಕೊಳಕ್ಕೆ ರೆಡಿ ಇರೋನು ಇನ್ನು ನಮ್ಮನ್ನು ಬಿಡ್ತಾನಾ? ನಿಮ್ಮ ಕರ್ಮ ಅನುಭವಿಸ್ರಿ. ಛೀ, ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡಲ್ಲಪ್ಪ ಈ ಜನ. ಸೂರ್ಯ ಬರೋದಿನ್ನೂ ಎಷ್ಟೊತ್ತಾಗುತ್ತೋ ಏನೋ, ಬೇಗ ಬಂದರೆ ಅಟ್ಲೀಸ್ಟು ಮಾತಾಡ್ಸ್ಕೊಂಡಾದ್ರೂ ಹೋಗೋಣ ಅಂತ. ಇವತ್ತು ಮಧ್ಯಾಹ್ನಕ್ಕೆ ಊಟ, ರಾತ್ರಿಗೆ ಊಟ ಎಲ್ಲ ನಾನೇ ತೊಗೊಂಬಂದಿದ್ದೀನಿ. ಸೂರ್ಯ ಇವತ್ತು ನಾನು ತಂದಿರೋ ಊಟನೇ ಮಾಡಬೇಕು. ಯಾಕೆ ಇನ್ನೂ ಟೈಮ್ ಸಾಲ ನಿನಗೆ? ನಿಜವಾಗ್ಲೂ ಟೈಮ್ ಆಗಿದೆ ಸೂರ್ಯ. ಮತ್ತೆ ಇಲ್ಲಿ ಕ್ಯಾಬಿನಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಹೋಗಿ ಡ್ಯೂಟಿ ಜಾಯ್ನ್ ಆಗು. ನೀನು ಪದೇ ಪದೇ ಇಲ್ಲಿ ಕ್ಯಾಬಿನಿಗೆ ಬರೋದು ಯಾರಾದರೂ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರೆ, ಅರ್ಥ ಮಾಡ್ಕೊ ಹೇಳೋದನ್ನ. ಕೆಲಸ ಅಂದಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಹೇಳ್ದಷ್ಟು ಕೇಳು, ನನಗೆ ಅಡ್ವೈಸ್ ಮಾಡಬೇಡ ನೀನು. ಯಾಕೆ ಲೇಟಾಗಿ ಬಂದೆ ಸೂರ್ಯ? ಸ್ವಲ್ಪ ಕೆಲಸ ಇತ್ತು. ಏನಂತ ಕೆಲಸ ಇತ್ತು? ಡ್ಯೂಟಿಗೆ ಬಂದಿದ್ದೀನಾ, ಬೇರೆ ಏನಾದರೂ ಹೇಳು. ಯಾಕೆ ಇಷ್ಟೊತ್ತು ಏನು ಅದೆಲ್ಲ ನನಗೆ ಕೇಳಬೇಡ. ಕೆಲಸ ಇತ್ತು ಅಂದರೆ ಕೆಲಸ ಇತ್ತು ಅಷ್ಟೇ. ಏನಂತ ಎಲ್ಲ ನಿನಗೆ ಹೇಳೋಕ್ಕಾಗುತ್ತಾ? ಗೊತ್ತು ಬಿಡು ನನಗೆ, ಇಷ್ಟೊತ್ತು ಹೆಂಡತಿ ಜೊತೆ ಹರಟೆ ಹೊಡ್ಕೊಂಡು ಬಂದಿರ್ತೀಯ ಅಂತ. ನೋಡು, ಇಲ್ಲಿ ನಮ್ಮಿಬ್ರ ಮಧ್ಯೆ ಏನಿದೆ ಅಷ್ಟು ಮಾತ್ರ ಮಾತಾಡು, ಮನೆವರೆಗೂ ಹೋಗ್ಬೇಡ ನೀನು. ಮತ್ತೆ ಕೇಳಿದ್ರೆ ನಿಜ ಹೇಳು, ನನ್ನ ಹತ್ರ ಸುಳ್ಳ್ಯಾಗಿ ಹೇಳ್ತೀಯಾ? ಏನು ನಿಜ ಹೇಳಬೇಕಾಗಿತ್ತು ನಿನಗೆ? ಹೇಳು, ಲೇಟಾಗಿ ಯಾಕೆ ಬಂದೆ? ನಾನು ಬೇಕು ಅಂತಲೇ ಲೇಟಾಗಿ ಬರ್ತೀನಿ ಕಣೆ. ನೀನು ಯಾರು ಅದನ್ನು ಕೇಳೋದಕ್ಕೆ? ಅಂದರೆ ನಾನೇನು ಕೇಳೋ ಹಾಗಿಲ್ವಾ ನಿನಗೆ? ನಿನಗೆ ನಾನು ಡ್ಯೂಟಿಗೆ ಬರೋದು ಇಂಪಾರ್ಟೆಂಟು ಅಷ್ಟೇ, ಅಷ್ಟು ಮಾತ್ರ ಮಾತಾಡು. ಅದು ಬಿಟ್ಬಿಟ್ಟು ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ನೀನು ತಲೆ ಹಾಕ್ಬೇಡ. ಪರವಾಗಿಲ್ಲ ಸೂರ್ಯ, ಮದುವೆ ಆದಮೇಲೆ ತುಂಬ ಚೆನ್ನಾಗಿ ಚೇಂಜ್ ಆಗಿದೆಯಾ? ನಾನು ಮೊದಲಿಂದನೂ ಇರೋದೇ ಹೀಗೆ, ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊ, ಇಲ್ಲಾಂದರೆ ಕಳಿಸ್ಕೊತಾ ಇರು. ನೀನು ಹೇಳ್ದೆ ಅಂತ ನಾನು ಹೋಗೋಕ್ಕಾಗಲ್ಲ. ನೋಡಿ, ಇವತ್ತು ನನಗೆ ತುಂಬಾ ಕೆಲಸ ಇದೆ, ತೊಂದರೆ ಕೊಡ್ಬೇಡ, ಹೋಗು. ಸೂರ್ಯ, ಏನು ಗೊತ್ತಾ, ಇವತ್ತು ಮಧ್ಯಾಹ್ನಕ್ಕೆ ಊಟ ನಾನೇ ತೊಗೊಂಬಂದಿದ್ದೀನಿ ನಿನಗೆ. ಏಕೆ? ಯಾಕೆ ಅಂತೆಲ್ಲ ಕೇಳಬೇಡ, ತೊಗೊಂಬಂದಿದ್ದೀನಿ ಅಂದರೆ ತೊಗೊಬಂದಿದ್ದೀನಿ ಅಷ್ಟೇ, ತಿನ್ನಬೇಕು ನೀನು. ಸರಿ ಆಯಿತು, ಹೋಗು. ಆಮೇಲೆ ಸ್ವಲ್ಪ ನನಗೆ ಕೆಲಸದ ಡೌಟ್ ಇದೆ, ಒಂದು 5 ನಿಮಿಷ. ನಾನು ಇನ್ನೂ ತಿಂಡಿ ತಿಂದಿಲ್ಲ ಸೂರ್ಯ,
ಟಿಫನ್ ತಿನ್ಕೊಂಡು ಬರ್ತೀನಿ. ಏನೇ ಇದ್ರು ಅಲ್ಲೇ ಕಿರಣ್ ಇರ್ತಾನೆ, ಅವನ ಹತ್ರ ಹೇಳಿಸ್ಕೊ. ಹ್ಞೂ ನಾನು ಇಲ್ಲೇ ಬರ್ತೀನಿ, ನನಗಿಲ್ಲೇ ಹೇಳ್ಕೊಡು. ಸರಿ, ಮೊದಲು ಇಲ್ಲಿಂದ ಹೋಗು. ಸುಮ್ಮನೆ ಆಫೀಸಲ್ಲೆಲ್ಲ ನಾನು ಮರ್ಯಾದೆ ತೆಗಿಬೇಡ. ಹೋಗು, ಮುಖ ಏನು ನೋಡ್ತಾ ಇದೆಯಾ? ಐ ಮಿಸ್ ಯು ಸೂರ್ಯ. ಸರಿ ಹೊರಡು. ಸೂರ್ಯ, ನಾಳೆ ಎಲ್ಲಾದರೂ ಹೊರಗಡೆ ಹೋಗೋಣ? ಕೆಲಸ ತುಂಬ ಬ್ಯುಸಿ ಇದೆ. ಪರವಾಗಿಲ್ಲ, ನಾಳೆ ಒಂದಿನ ಲೀವ್ ಹಾಕೋಬೋದಲ್ವಾ? ಸರಿ, ನೋಡೋಣ ಬಿಡು. ನನಗೆ ಇವಾಗಲೇ ಹೇಳ್ಬೇಕು ನೀನು ಫೋನೇ ತೆಗಿಯಲ್ಲ ಮನೆಗೆ ಹೋದ್ರೆ. ಸರಿ, ಹೋಗ್ಬೇಕಾದ್ರೆ ಹೇಳ್ತೀನಿ ಹೋಗು. ಸಿಗ್ತೀಯಲ್ವಾ? ಸರಿ ಆಯಿತು, ಹೊರಡು. ಥ್ಯಾಂಕ್ಸ್, ಐ ಲವ್ ಯು.